ಟಾಕ್ಸಿಕ್ ಯಶ್ ಅಭಿನಯದ ಸಿನಿಮಾ ಸಾರಾಂಶ. ಅ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್. ಕನ್ನಡ ಸಿನಿರಂಗದ ಇತಿಹಾಸದಲ್ಲೇ ವಿಭಿನ್ನ ಪ್ರಯೋಗವಾಗಿ ಮೂಡಿಬರುತ್ತಿರುವ ಸಿನಿಮಾ ಟಾಕ್ಸಿಕ್. ನಟ ಯಶ್ ಅವರ ವೃತ್ತಿಜೀವನದಲ್ಲಿ ಮತ್ತೊಂದು ಧೈರ್ಯಶಾಲಿ ಹೆಜ್ಜೆ ಈ ಚಿತ್ರ. ಇದು ಸಾಮಾನ್ಯ ಮಾಸ್ ಸಿನಿಮಾ ಅಲ್ಲ. ಇದು ಮನುಷ್ಯನ ಒಳಗಿನ ಕತ್ತಲೆ, ಅಧಿಕಾರ, ಲಾಲಸೆ ಮತ್ತು ವಿಷಕಾರಿ ಸಮಾಜದ ಪ್ರತಿಬಿಂಬ. ಕಥೆಯ ಹಿನ್ನೆಲೆ. ಟಾಕ್ಸಿಕ್ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಒಂದು ಸ್ಟೈಲಿಶ್, ಡಾರ್ಕ್ ಮತ್ತು ಅಪಾಯಕಾರಿ ಲೋಕಕ್ಕೆ. ಇಲ್ಲಿ ಎಲ್ಲವೂ ಸುಂದರವಾಗಿ ಕಾಣುತ್ತದೆ, ಆದರೆ ಆ ಸುಂದರತೆಯ ಒಳಗೆ ಮರೆಮಾಚಿದ ವಿಷ ಇದೆ. ಸಿನಿಮಾ ಕೇಳುವ ಪ್ರಶ್ನೆ ಒಂದೇ: ನಾವು ಬದುಕುತ್ತಿರುವ ಈ ಸಮಾಜವೇ ಟಾಕ್ಸಿಕ್ವಾ, ಅಥವಾ ನಾವು ತಾನೇ ಅದನ್ನು ವಿಷಕಾರಿಯಾಗಿ ಮಾಡುತ್ತಿದ್ದೇವಾ? ಯಶ್ ಅವರ ಪಾತ್ರ. ಯಶ್ ಇಲ್ಲಿ ಕಾಣಿಸಿಕೊಳ್ಳುತ್ತಾರೆ ಒಬ್ಬ ರಫ್, ಸ್ಟೈಲಿಶ್, ರಹಸ್ಯಮಯ ವ್ಯಕ್ತಿಯಾಗಿ. ಅವನು ಹೀರೋ ಕೂಡ ಹೌದು, ಅವನು ಆಂಟಿ ಹೀರೋ ಕೂಡ ಹೌದು. ಅವನ ಮಾತುಗಳು ಕಡಿಮೆ, ಆದರೆ ಅವನ ಕಣ್ಣುಗಳು ತುಂಬಾ ಹೇಳುತ್ತವೆ. ಅವನ ನಡೆ, ನೋಟ, ದೇಹಭಾಷೆ ಎಲ್ಲವೂ ಒಂದು ಅಜ್ಞಾತ ಅಪಾಯದ ಸೂಚನೆ. ಅವನು ಒಳ್ಳೆಯವನ ಅಥವಾ ಕೆಟ್ಟವನ? ಈ ಗಡಿ ರೇಖೆ ಈ ಸಿನಿಮಾದ ಶಕ್ತಿ. ಟಾಕ್ಸಿಕ್ ಲೋಕ. ಈ ಚಿತ್ರದಲ್ಲಿ ತೋರಿಸುವ ಸಮಾಜ ಅದು ಗ್ಲಾಮರ್ನಿಂದ ತುಂಬಿರುತ್ತದೆ. ಪಾರ್ಟಿಗಳು, ಹಣ, ಅಧಿಕಾರ, ಮದ್ಯ, ಐಷಾರಾಮಿ ಜೀವನ ಎಲ್ಲವೂ ಇದೆ. ಆದರೆ ಈ ಎಲ್ಲದ ಹಿಂದೆ ಸ್ವಾರ್ಥ, ಶೋಷಣೆ, ಮಾನವೀಯತೆ ಕಳೆದುಕೊಂಡ ಮನಸ್ಸುಗಳು, ಇವೆಲ್ಲವನ್ನು ಸಿನಿಮಾ ನಿಧಾನವಾಗಿ ಬಿಚ್ಚಿಡುತ್ತದೆ. ಸಂಬಂಧಗಳು ಮತ್ತು ವಿಷ. ಇಲ್ಲಿ ಪ್ರೀತಿ ಕೂಡ ಶುದ್ಧವಲ್ಲ, ಸ್ನೇಹವೂ ಸಹ ಲಾಭದ ಲೆಕ್ಕಾಚಾರ. ಒಬ್ಬರನ್ನೊಬ್ಬರು ಬಳಸಿಕೊಳ್ಳುವ ಸಂಬಂಧಗಳು, ನಂಬಿಕೆಯನ್ನು ಹಾಳು ಮಾಡುವ ಮಾತುಗಳು. ಟಾಕ್ಸಿಕ್ ಸಿನಿಮಾ ಹೇಳುವುದೇನು ಅಂದ್ರೆ, ಕೆಲವೊಮ್ಮೆ ಜನ ಅಲ್ಲ, ಸಂಬಂಧಗಳೇ ವಿಷಕಾರಿಯಾಗಿರುತ್ತವೆ. ಸಂಘರ್ಷ. ಯಶ್ ಪಾತ್ರ ಈ ಟಾಕ್ಸಿಕ್ ವ್ಯವಸ್ಥೆಯ ಭಾಗವೂ ಹೌದು, ಅದಕ್ಕೆ ವಿರುದ್ಧ ನಿಲ್ಲುವ ಶಕ್ತಿಯೂ ಹೌದು. ಅವನ ಒಳಗಿನ ಕೋಪ, ನೋವು ಮತ್ತು ಪ್ರತೀಕಾರ ಕಥೆಯನ್ನು ಮುಂದೆ ನುಗ್ಗಿಸುತ್ತದೆ. ಇದು ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ, ಒಂದು ವ್ಯವಸ್ಥೆಯ ವಿರುದ್ಧದ ಯುದ್ಧ. ಕ್ಲೈಮ್ಯಾಕ್ಸ್ ಭಾವನೆ. ಸ್ಪಾಯ್ಲರ್ ಫ್ರೀ. ಕ್ಲೈಮ್ಯಾಕ್ಸ್ನಲ್ಲಿ ಸಿನಿಮಾ ನಮಗೆ ಉತ್ತರ ಕೊಡುವುದಕ್ಕಿಂತ ಪ್ರಶ್ನೆ ಬಿಟ್ಟು ಹೋಗುತ್ತದೆ: ನಾವು ಈ ವಿಷಕಾರಿ ಸಮಾಜದಿಂದ ಹೊರಬರಬಹುದಾ, ಅಥವಾ ಅದೇ ವಿಷದಲ್ಲಿ ಬದುಕಬೇಕಾ? ಸಿನಿಮಾದ ಅರ್ಥ. ಟಾಕ್ಸಿಕ್ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ಒಂದು ಅನುಭವ. ಇದು ಕೂಗಿ ಹೇಳಲ್ಲ, ನಿಧಾನವಾಗಿ ಮನಸ್ಸಿನಲ್ಲಿ ನುಗ್ಗುತ್ತದೆ. ಅಧಿಕಾರ ಹೇಗೆ ಮನುಷ್ಯನನ್ನು ಬದಲಾಯಿಸುತ್ತದೆ. ಗ್ಲಾಮರ್, ಒಳಗಿನ ಕತ್ತಲೆ, ನಾವು ಗಮನಿಸದೆ ಬೆಳೆಸುವ ವಿಷಕಾರಿ ಸಂಸ್ಕೃತಿ. ಇವೇ ಈ ಚಿತ್ರದ ಆತ್ಮ. ಎಂಡಿಂಗ್ ಲೈನ್, ವಾಯ್ಸ್ ಓವರ್ ಎಂಡ್. ಟಾಕ್ಸಿಕ್ ಸಿನಿಮಾ ನೋಡಿದ ಮೇಲೆ ನೀವು ಸಮಾಜವನ್ನಷ್ಟೇ ಅಲ್ಲ, ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತೀರಾ. ಇಂಥ ಮೂವಿ ಸಮ್ಮರಿ, ಎಕ್ಸ್ಪ್ಲನೇಷನ್, ಕನ್ನಡ ಸಿನಿಮಾ ಸ್ಟೋರೀಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಪಟೇಲ್ ಎಂಟರ್ಟೈನ್ಮೆಂಟ್ ಹಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.